ಏನವ್ವ ಸೊಸೆ, ಏನಾರ ಎಲ್ಲಿ ಬೇಕಿದ್ರೆ ಕೇಳು ಸರಿನಾ? ನಾನು ಬಂದ್ಬಿಟ್ಟು ಮಾಡ್ತೀನಿ. ನಾನು ಕೆಲ್ಸಕ್ಕೆ ಹೋಯ್ತೀನಿ. ಇಬ್ರುನುವೆ ಎಗ್ ರೈಸ್ ಅಂಗಡಿನಾಗೆ ಕುಂತ್ಕೊಂಡ್ರೆ ಆಯ್ತದ? ಫುಲ್ಲು ವ್ಯಾಪಾರ ಎಲ್ಲಾನುವೆ ಸಂದಕ್ಕಾಗ ಗಂಟನುವೆ ನೀನು ಇವತ್ತಿಂದ ಶುರು ಮಾಡ್ಕ ಸರಿನಾ? ಏನಾರ ಹೆಚ್ಚು ಗಿಚ್ಚು ಕಮ್ಮಿ ಆದರೆ ನನಗೆ ಫೋನ್ ಹಾಕು. ನಾನು ಬಂದು ಎಲ್ಲಾನುವೆ ನೋಡ್ಕೊತೀನಿ. ಏನು ತೊಂದರೆ ಇಲ್ಲ. ಆ ಚೇರ್ಗಳು ತೆಗೆದ್ಬಿಟ್ಟು ಇಲ್ಲೊಂದು 2 ಚೇರ್ ಹಾಕ್ಬಿಡು. ಬಂದವ್ರು ಕುಂತ್ಕೊಂಡು ತಿನ್ನಕ್ಕಾಯ್ತದೆ ಸರಿನಾ? ಇನ್ನೇನು ತೊಂದರೆ ಇಲ್ಲ ತಾನೇ? ಇಲ್ಲ ಮಾವ, ಎಲ್ಲ ಸೆಟ್ ಮಾಡ್ಕೊಟ್ಟಿದ್ದೀರಲ್ಲ, ನನಗೇನು ತೊಂದರೆ ಇಲ್ಲ. ಇನ್ನು ಮಾಡ್ಕೊತೀನಿ ಬಿಡಿ. ಇನ್ನು ಎಷ್ಟೊತ್ತು ಎಲ್ಲ ಮಾಡ್ಕೊತೀನಿ. ನಾನು ಎಲ್ಲ ಸೆಟ್ ಮಾಡ್ಕೊಂಡು ಕುಂತ್ಕೊಂಡಿವ್ನಿ. ಮಾವ, ಅದು ಯಾರೋ ಮುಖ್ಯವಾದ ವ್ಯಕ್ತಿ ಬರ್ತಾರೆ, ಅವ್ರಿಗೆ ಎಗ್ ರೈಸ್ ಮಾಡ್ಕೊಡಿ ಅಂತ ಹೇಳಿದ್ರಲ್ಲ ಮಾವ. ನಿಮ್ಮ ಅತ್ತೆ ಅವಳಲ್ಲ, ನಿಮ್ಮ ಅತ್ತೆಯ ಅಣ್ಣನ ಹೆಂಡತಿ ಪೊದ್ದು ಅಂತ ಹೇಳ್ಬಿಟ್ಟು ಅವರು ಭಾಳ ಒಳ್ಳೆಯರು. ನಮಗೆಲ್ಲ ಭಾಳ ಸಹಾಯ ಮಾಡಿ ಮೊದಲಿಂದನೂ ಭಾಳ ನಮ್ಮ ಕಷ್ಟಕ್ಕಾದರು ಅವರು. ಏನಾರ ಬಂದರೆ ಕಾಸು ಪಾಸು ಏನು ಇಸ್ಕೊಬೇಡ ಸರಿನೇ? ಕೊಟ್ಬಿಟ್ಟು ಕಳಿಸು. ಸರಿ ಕಣ್ ಮಾವ, ಸರಿ ಸರಿ ಆಯ್ತು ಮಾವ. ಸರಿ ಕಣವ, ಏನಾರ ಬೇಕಾದ್ರೆ ಫೋನ್ ಹಾಕು. ಏನವ, 2 ಎಗ್ ರೈಸ್ ಪಾರ್ಸಲ್ ಕಟ್ಟವ? ಹಾಂ, ಸರಿ ಸರಿ, ರೆಡಿ ಮಾಡ್ತೀನಿ. ಓ, ಏನಪ್ಪ ಚೆನ್ನಾಗಿ ಮಾಡ್ತಾಳೆ ನನ್ನ ಸೊಸೆ. ತಿನ್ನು ತಿನ್ನು, ಒಂದ್ಸಲ ರುಚಿ ನೋಡು ನನ್ನ ಸೊಸೆ ಹೆಂಗೆ ಮಾಡ್ತಾಳೆ ಅಂತ. ಅದಕ್ಕೆ ಅಲ್ವೇನಣ್ಣ ಒಂದ್ಕಿತ ನೋಡೋಣ ಟೇಸ್ಟ್ ಮಾಡೋಣ ಅಂತ ಬಂದಿರೋದು. ನನ್ನ ಹೆಂಡ್ರು ಬೇರೆ ಮನೆಯಾಗಿಲ್ಲ. ಅಯ್ಯೋ, ಇಲ್ಲಿಂದ ಎಷ್ಟು ದೂರ ಹೋಗ್ಬೇಕಿತ್ತು ಏನಾರ ತಿನ್ಬೇಕು ಅಂತ ಹೇಳಿದ್ರೆ ಸದ್ಯ ಹಂಗೋನ್ವೆ ಎಗ್ ರೈಸ್ 2 ತಗೊಂಡು ಹೋಗ್ಬಿಟ್ರೆ ಮಧ್ಯಾಹ್ನಕ್ಕೂನುವೆ ಸಂಜೆಗೂನುವೆ 2 ಆಗೋಗ್ಬಿಡ್ತವೆ. ಹೆಂಗ್ ಹೊತ್ತಿಗೆ ಹೊಟ್ಟೆ ತುಂಬ್ತದೆ ಅಂತ ತಗೊಂಡು ಹೋಗ್ತಿದ್ದೀನಿ. ಬರೀ ಬಾಯಿಗೆ ಹೇಳೋದೆಲ್ಲ ತಗೊಂಡೋಗಿ ತಿಂದು ನೋಡು, ನಿನ್ಗೆ ಗೊತ್ತಾಯ್ತದೆ. ಬಾಯಿಗೆ ಚೆನ್ನಾಗೈತೆ ಅಂತ ಹೇಳೋದಲ್ಲ, ರುಚಿ ನೋಡ್ಬಿಟ್ಟು ಹೇಳು. ಸರಿ, ನನ್ನ ಸೊಸೆ ಮಾಡ್ಕೊಡ್ತಾಳೆ. ನಾನು ಗೊತ್ತಿನಕ್ಕೆ ಆಮೆ ಐತೆ. ಹ್ಞೂ, ಸರಿ ಸರಿ ಆಯ್ತು. ಏನವ್ವ, ಹೆಂಗ್ ನಡೀತೈತೆ ಎಗ್ ರೈಸ್ ವ್ಯಾಪಾರ ಎಲ್ಲಾನುವೆ? ಹ್ಞೂ, ಪರವಾಗಿಲ್ಲ ಅಣ್ಣ, ನಡೀತಾ ಐತೆ. ಇನ್ನು ಇವತ್ತಾನೆ ಓಪನ್ ಮಾಡಿರೋದು. ಇಬ್ರು ಬಂದು ತಗೊಂಡೋದ್ರೆ ಅಷ್ಟೇ, ನೀವೇ ಮೂರನೇರು. ನಡೀತದೆ ಬಿಡಮ್ಮ. ಈ ಊರಾಗೆ ಎಣ್ಣೆ ಅಂಗಡಿ ಬೇರೆ ಐತಲ್ಲ, ಹೆಂಗೋ ನಡೀತದೆ, ಸಂದಾಕ್ ನಡೀತದೆ. ಏನೋಣ, ಎಲ್ಲ ನಿಮ್ಮಂತರ ಆಶೀರ್ವಾದ ಅಷ್ಟೇ ನೀಯ. ಅಯ್ಯೋ ನಡೀತದೆ ಹೇಳಮ್ಮ. ಅಲ್ಲ, ನಿನ್ ಗಂಡನ ಜೊತೆಗೆ ಬಂದಿದ್ರೆ ಒಬ್ರು ಮಾಡ್ಬೋದಿತ್ತು, ಒಬ್ರು ಕೊಟ್ಬೋದಿತ್ತು, ಒಬ್ರು ತೊಳಿಬೋದಿತ್ತು, ಏನೋ ಒಂದ್ ಮಾಡ್ಬೋದಿತ್ತಲ್ಲ. ಇಲ್ಲ, ಅವರು ಪ್ಯಾಟೆನಾಗ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋಗೋರಣ. ಅದಕ್ಕೆ ಹೋಗ್ಲಿ ತಗೊಳ್ಳಿ, ಪ್ಯಾಟೆನಾಗೆ ನೀ ಕೆಲಸ ಮಾಡ್ಕೊಂಡು ಬರಲಿ. ನಾನು ಒಬ್ಳಲ್ಲಿ ನಿಭಾಯಿಸ್ತೀನಿ ಹೇಳೋಣ. ನನಗೇನು ಕಷ್ಟ ಆಗಕ್ಕಿಲ್ಲ. ನನಗೆ ನಿಭಾಯಿಸೋದು ನನಗೆ ಗೊತ್ತು, ಮೊದಲೆಲ್ಲ ನನಗೆ ಅಭ್ಯಾಸ ಐತೆ. ತಗೊಳ್ಳೋಣ. ಎಷ್ಟಾಯ್ತವ? ಅಣ್ಣ, 35 ಅಣ್ಣ ಪ್ಲೇಟು. 70 ರೂಪಾಯಿ ಆಯಿತು. 70? ಸರಿ ಸರಿ ಕಣಮ್ಮ. ಏನು 2 ಎಗ್ಗ ಏನು? ಅಣ್ಣ ಇಲ್ಲ, ಈಗ ಒಂದೊಂದೇ ಮೊಟ್ಟೆನೇ ಯಾಕೆ ಮಾಡಿರೋದು. 2 ಮೊಟ್ಟೆ ಹಾಕ್ಬೇಕು ಅಂದರೆ 10 ರೂಪಾಯಿ ಶಾನೆ ಆಯ್ತದೆ. ಓ, ಸರಿ ಸರಿ ಆಯ್ತು ಕಣಮ್ಮ. ಹೊತ್ತು ಡಾರ್ಲಿಂಗ್, ಎಗ್ ರೈಸ್ ತಿನ್ನ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ತಿದ್ದಲ್ಲ. ಯಾರ ಮರತ್ರು ಭೈರವ, ನೀನು ಮಾತ್ರ ಮರೆಯಕ್ಕಿಲ್ಲ ಬಿಡು. ನೀನು ಯಾವುದೇ ಕಾರಣಕ್ಕೂ ಮರೆಯಕ್ಕಿಲ್ಲ. ಹಾಂ 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 ಹಾಂ, ಪರವಾಗಿಲ್ಲ. ಹ್ಞೂ, ಸರಿ ಸರಿ ನೋಡಿ, ಹೋಗ್ಬಿಟ್ಟು ಒಂದು, ಅಲ್ಲ ಅವಳ ಮುಂದೆ ನಿನಗೆ ಹಂಗೆ ಎಗ್ ರೈಸ ಕೊಡ್ಸೋಕ್ಕಾಯ್ತದೆ? ನನ್ನ ತಟ್ಟೆಗೆ ನೀನು ಒಸಿ ತಿನ್ಕ. ಒಂದು ತಟ್ಟೆ ತಗೊಳ್ಳೋಣ ಸಾಕು. ಒಂದಲ್ಲ ಪುದ್ದು, ನಂಗೆ 2 3 ಬೇಕು. ಒಂದು ಪ್ಲೇಟಾಗಿ ತಿಂದ್ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಪಾರ್ಸಲ್ ಎತ್ಕೊಬಿಟ್ಟು ಬಂದ್ಬಿಡೋಣ ಪುದ್ದು. ಎಗ್ ರೈಸು ಘಮ 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 ಅಂತೈತೆ. ಹೆಂಗೋ ನಿನ್ನ ಆದ್ನಿಯ ಸೊಸೆನೇ ತಾನೇ, ಪಾಪ ಆ ಹುಡುಗಿನೂ ಬೋಲ್ ಒಳ್ಳೇದು. ನಿನ್ ಥರನೇ ನೀಯ ಈ ಭೈರವ ಹೇಳ್ತಾವನೆ ಅಂದರೆ ಮುಗ್ದೋಯ್ತಲ್ವೇ. ಎಂಥ ಸಂತಕ್ ಮಾಡ್ತದೆ ಗೊತ್ತಾ? ಮೂಗಿಗೆ ಘಮ 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 ವಾಸನೆ ಬರ್ತದೆ. ಹಾಗೆ ಕಣ್ಣೆಲ್ಲ ತಿರುಗ್ತವೆ. ಬೇಕು 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 ಅಂತ ಅನ್ನಿಸ್ತದೆ. ಅದಕ್ಕೆ ನಾನು ಹೇಳಿದ್ದು, ಬಾ ಹೋಗ್ಬಿಟ್ಟು ತಿನ್ಕೊಬಿಟ್ಟು ಬರೋಣ. ಸರಿ ನೋಡಿ ಭೈರವ, ನಮ್ಮ ಯಜಮಾನಪ್ಪನೂ ಹೇಳ್ದ. ಅಯ್ಯೋ ಬಿಡು, ಏನ ಸುಮ್ಮನ ಮಾತು ಹೇಳ್ತೀನಿ ನನ್ನ. ಅದೇ ತಂಗಿ ಮಾತು ಯಾಕೆ ಹೇಳ್ತೀಯ? ಸುಮ್ಮಿ ಮಾತು ಏನು ತಲೆ ಕೆಡಿಸ್ಕೋಬೇಡ. ನೋಡಿ, ನೀನು ಆರಾಮಾಗೆ ತಿನ್ಕೊಂಬಿಟ್ಟು ಬರೀವಂತೆ ಅಂದರು. ನಾನೇ ಮೊನ್ನೆ ಹೋಗೋಕ್ಕಾಗಲಿಲ್ಲ. ಪಾಪ ಮಗನೂ ಭಾಳ ಒಳ್ಳೇದಂತೆ. ಅವ್ರು ಮಾಡಿರೋ ತೆಪ್ಪಿಗೆ ಆ ಮಗಿನ ಮೇಲೆ ಯಾಕೆ ಸಾಧನೆ ಮಾಡನಿ? ನಡಿ, ಹೋಗ್ಬಿಟ್ಟು ತಿನ್ಕೊಬಿಟ್ಟು ಬರನಿ. ಅದು ಪದ್ದು ಅಂತ ಹೇಳಿದ್ರೆ ಸರಿ ಸರಿ ಬಾ. ಏನವ, ನೀನು ಎಗ್ ರೈಸ್ ವಾಸನೆ ಘಮ 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 ಅಂತ ಹೇಳ್ಬಿಟ್ಟು ಅಲ್ಗನ ಬತ್ತಾಯ್ತು ನಮ್ಮ ಮಂಟಕನ. ಹಿಂಗೆ ಬಂದ್ಬಿಟ್ಟೆ, ನನಗೊಂದು ಪ್ಲೇಟ್ ಕೊಡವ. ಇಲ್ಲೇ ಮಂಟಗೆ ನೀನು ಕುಂತ್ಕೊಂಡು ತಿಂತೀನಿ. ಆಯ್ತಜ್ಜಿ, ಮಾಡ್ಕೊಡ್ತೀನಿ. ಏನು ಸಿಂಗಲ್ ಎಗ್ ಹಾಕ್ಲಾ, ಡಬ್ಬಲ್ ಅಂದರೆ 1 ಮೊಟ್ಟೆ ಹಾಕ್ಲಾ, 2 ಮೊಟ್ಟೆ ಹಾಕ್ಲಾ? 2 ಮೊಟ್ಟೆ ಹಾಕಿ ಮಾಡವ. ಹಾಂ, 5 ನಿಮಿಷ ಇರಿ, ಮಾಡ್ತೀನಿ. ಏನಕ್ಕ, ಎಗ್ ರೈಸ್ ತಿನ್ನಕ್ಕೆ ಬಂದು? ಪದ್ದು, ಏನು ನಾದ್ನಿ ಸೊಸೆ ಹೆಂಗೆ ಮಾಡೋಳೆ ಅಂತ ಹೇಳ್ಬಿಟ್ಟು ಎಗ್ ರೈಸ್ ತಿನ್ನಕ್ಕೆ ಬಂದ? ಅಯ್ಯೋ, ನೀವು ನನಗೆ ಏನಾಗಬೇಕು ಅಂತಲೇ ಗೊತ್ತಿಲ್ಲ. ಆದರೂ ಆಂಟಿ, ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಈಗ ತಾನೇ ನಮ್ಮ ಮಾವ ಹೇಳಿದ್ರು, ಬರ್ತಾರೆ ಪದ್ದು ಅಂತ ಹೇಳ್ಬಿಟ್ಟು, ಅವ್ರಿಗೆ ಮಾಡಿಕೊಡು ಎಗ್ ರೈಸ್ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಅಯ್ಯೋ ಇರಿ, ಚೇರ್ ಹಾಕೋದೇ ಮರ್ತದೆ, ಚೇರ್ ಹಾಕ್ತೀನಿ. ಕುಂತ್ಕೊಳ್ಳಿ, 10 ನಿಮಿಷ ಇವ್ರಿಗೆ ಮಾಡಿಕೊಟ್ಬಿಟ್ಟು ನಿಮ್ಗೆ ಮಾಡ್ಕೊಡ್ತೀನಿ. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನೀವು ನೆನ್ನೆನೇ ಬರ್ತೀರಾ ಅಂತ ಅನ್ಕೊಂಡಿದ್ದೆ, ಬರಲಿಲ್ವಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ನಾನೇನು ಪೆಸಲ್ ಪರ್ಸನ್ ಅಲ್ಲ ಕಣವ. ನನಗೆ ಯಾವ ಆಡಂಬರನೂ ಇಲ್ಲ, ಎಂಥದಿಲ್ಲ. ಪೆಸಲೇನಲ್ಲ. ಅಯ್ಯೋ, ನೀನು ಆರಾಮಾಗಿ ನಿಧಾನಕ್ಕೆ ಮಾಡು. ನಾನು ಎಗ್ ರೈಸ್ ತಿನ್ನೋಕ್ಕೆ ಬಂದಿದ್ದು. ನಿಧಾನಕ್ಕೆ ಕುಂತ್ಕೊಂಡು ತಿನ್ಕೊಂಡೇ ನೀವು ಹೋಯ್ತೀನಿ, ಟೆನ್ಷನ್ ತಗೋಬೇಡ. ನೀ ಆರಾಮಾಗಿ ಮಾಡು. ಹಾಂ, ಅಲ್ಲ, ಇವರೊಬ್ರು ಕೇಳಿದ್ರಲ್ಲ, ಮಾಡ್ಕೊಟ್ಬಿಡ್ತೀನಿ. ಜಾಸ್ತಿ ಹೊತ್ತೇನು ಕಾಯಿಸಲ್ಲ, ಬೇಗ ಬೇಗ ಮಾಡ್ಕೊಡ್ತೀನಿ. ಅಯ್ಯೋ ಅಯ್ಯೋ, ಇಷ್ಟೊಂದು ಆತ್ರ ಯಾಕವ ಪಡ್ತೀಯ? ನಾನೇನು ಹೇಳಿದ್ನಲ್ಲ, ನಾನೇನು CM PM. ನಿಧಾನಕ್ಕೆ ಮಾಡ್ಕೊಡು. ನನಗೂ ಏನು ಮಾಡೋಕ್ಕೇನು ಕ್ಯಾಮೆ ಇಲ್ಲ. ನಾನು ನಿಧಾನಕ್ಕೆ ಏನೇ ತಿಂತೀನಿ. ಸರಿ ಸರಿ ಆಯಿತು. ಇನ್ನೇನು ಪದು ಸಮಾಚಾರ? ಹೆಂಗೆ ಎಗ್ ರೈಸ್ ಮಾಡ್ತಾಳೆ ಅಂತೇಳಿ ತಿನ್ಕೊಳಕ್ಕೆ ಬಂದ? ಇಲ್ಲ, ನಮ್ಮ ಯಜಮಾನಪ್ಪ ಹೇಳಿದ್ರು. ಹೋಗಿ ಒಂದ್ಕಿತ ಪೂಜೆ ಕರೆದ್ಲಲ್ಲ, ಅದಕ್ಕೂ ಹೋಗ್ಲಿಲ್ಲ ನೀನು. ಇವಾಗ ನಾವು ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ನಾನು ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು, ಇನ್ನೇನು ಯಾರಿಗೇನು ಶಾಶ್ವತನ? ಅದಕ್ಕೆ ಪಾಪ ಹುಡುಗಿನ ಮಾತಾಡ್ಸ್ಕೊಂಡು ಹಂಗೇನಿಯ ಧೈರ್ಯ ತುಂಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಹಂಗೇನೇನು ಎಟ್ಟು ಬಂದೆ.
ಬಿಡ್ಬೋದು ನಿಂತರ ಮನ್ಸಂತೂ ಯಾರಿಗೂ ಇರಕ್ ಸಾಧ್ಯನೇ ಇಲ್ಲ. ಒಳ್ಳೆ ಮನ್ಸು. ಏ ಏನ್ ಒಳ್ಳೆ ಮನ್ಸಕ. ಏನ್ ನಾವೇನ್ ಸತ್ ಮೇಲೆ ಎದೆ ಮೇಲೆ ಎತ್ಕೊಂಡು ಹೋಯ್ತೀವಿ ನಾವು. ಬದುಕಿದ್ದಾಗ ಎಲ್ರದಾಗೂ ಮಾತಾಡ್ಕೊಂಡು ಸಂದಾಗಿರ್ಬೇಕು. ನಮಗ್ ಚಿತ್ರಹಿಂಸೆ ಕೊಟ್ಟವ್ರ ಅವ್ರ ಹತ್ರ ಮಾತಾಡ್ಬಾರ್ದು, ಅಂಥವ್ರನ್ನ ಕ್ಯಾರೆ ಅಂತಾನು ಅನ್ಬಾರ್ದು. ನಮ್ಗೆ ಯಾರ್ಯಾರು ಒಳ್ಳೇದು ಬಯಸವ್ರೆ, ಯಾರ್ಯಾರು ಒಳ್ಳೇದು ಮಾಡವ್ರೆ, ಅದಕ್ಕೆ ನಾವು ಅವ್ರಿಗೂ ಒಳ್ಳೇದು ಮಾಡ್ಬೇಕು ಅಷ್ಟೇನೆ. ಅಷ್ಟು ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬಾರ್ದು ಕಣಕ. ಯಾರು ಹೆಂಗನ ಮಾಡ್ಕೊಂಡು ಹೋಗ್ಲಿ. ಅದೇ ಎಲ್ರಿಗೂ ಇಂಥ ಬುದ್ಧಿ ಬರಕ್ಕಿಲ್ವಲ್ಲ. ತಗೊಳ್ಳಿ ಈಗ ರೈಸ್. ಏನವ ತಟ್ಟೆ ತಂದು ಕೊಡ್ತೀನಿ, ತಟ್ಟೆ ತಂದು ಕೊಟ್ಟಂಗೆ ಕಾಸು ತಂದು ಕೊಡ್ತೀನಿ. ಇಲ್ಲೇ ಮನೆ ಇರೋದಲ್ವಾ, ಟಿವಿ ನೋಡ್ಕೊಂಡು ತಿಂತಿರ್ತೀನಿ. ಎಷ್ಟವ 2 ಮೊಟ್ಟೆ ಹಾಕಿದ್ದ? 2 ಮೊಟ್ಟೆ ಹಾಕಿದೆ, 40 ರೂಪಾಯಿ. ಓ 45 ಅಂತಾರೆ ಆ ಕಡೆ ಎಲ್ಲ. ನಾನು 45 ಮಾಡೋಣ ಅನ್ಕೊಂಡ್ರೆ ಬ್ಯಾಡ ಬಿಡು, ಸ್ಟಾರ್ಟಿಂಗ್ ಅಲ್ವಾ 40 ಮಾಡೋಣ ಅನ್ಕೊಂಡು 40 ಮಾಡ್ತಾ ಇವನಿ. 40 ಕೊಡಿ. ಸರಿ ಕಣವ, ಆಯ್ತು. ಆಂಟಿ ಕುಂತ್ಕೊ ಬನ್ನಿ ಚೇರ್ ಮೇಲೆ. ನಿಮಗೆ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ. ಬನ್ನಿ ಬನ್ನಿ ಕುತ್ಕೊ ಬನ್ನಿ. ಚೇರುಗಳು ತರಿಸಿಲ್ಲ, ಮಂತಾಗೆ ನೀವೇ ಒಂದು 5 ಚೇರ್ ತರಿಸಿದ್ದೆ. ಕುಂತ್ಕೊ ಬನ್ನಿ, ನಾಳೆಯಿಂದ ಹಾಕಿಸ್ತೀನಿ ಚೇರ. ಇದೆಲ್ಲ ಯಾಕವ ಬೇಕಿತ್ತು? ನಿಂತ್ಕೊಂತಿದ್ರೆ ಏನಾದ್ರು ಓಡಾಯ್ತಿದ್ನ? ಒಳ್ಳೆ ರಾಜ್ ಮರ್ಯಾದೆ ಕೊಡ್ತಿದ್ಯಾ. ಸರಿ ಸರಿ ಆಯ್ತು ಇರು, ಕುಂತ್ಕೊಂತೀನಿ. ನಿನ್ನ ಆಸೆನ ಯಾಕೆ ಬೇಡ ಅನ್ಲಿ. ನಮ್ಮ ಪೊದ್ದು ಡಾರ್ಲಿಂಗ್ಗೆ ರಾಜ ಮರ್ಯಾದೆ ಕೊಡ್ತಾಳಪ್ಪ ಹುಡುಗಿ. ಅಬ್ಬಬ್ಬಬ್ಬ, ಏನ್ ಮಾಡ್ತೀಯ? ನೋಡವ, ತಿನ್ನಕ್ಕಿನ ಮುಂಚೆ ಕಂಡೀಷನ್ ಹೇಳ್ತೀನಿ ನಾನು. ದುಡ್ಡು ಇಸ್ಕೊಳಕಿಲ್ಲ, ಕಾಸು ಇಸ್ಕೊಳಕಿಲ್ಲ, ಅದು ಇದು ಅಂತೆಲ್ಲ ಮಾತಾಡಂಗಿಲ್ಲ. ನಾನಂತೂ 1 ಪ್ಲೇಟ್ ತಿನ್ನಕ್ಕೆ 3 ಪ್ಲೇಟು, ನನ್ನ ಮಗಂಗೆ, ನನ್ನ ಗಂಡಂಗೆ, ನನಗೆ 3 ಪ್ಲೇಟು ಎಲ್ಲ ಸೇರಿ ಒಂದು 4 ಪ್ಲೇಟ್ ಬೇಕು ನನಗೆ. ಈಗ ಒಂದು ತಿಂತೀನಿ ಇಲ್ಲೇ ಕುಂತ್ಕೊಂಡು. ಇನ್ನು ಉಳಿದಿರೋ ಪ್ಲೇಟ್ ಎಲ್ಲ ಪಾರ್ಸಲ್ ತಗೊಂಡು ಹೋಗ್ತೀನಿ. ನೀನು ಆಮೇಕಿಂದ ಇಲ್ಲ ಬೇಡ, ನನಗೆ ಕಾಸು ಬೇಡ ಅಂತ ಅನ್ನಂಗಿಲ್ಲ. ಅಲ್ಲ, ನಮ್ಮ ಅಂಗಡಿಗೆ ಫಸ್ಟ್ ಬಂದಿದ್ದೀರಾ ನೀವು ಕಾಸು ನಿಮ್ಮ ಹತ್ರ ಇಸ್ಕೊಂಡ್ರೆ ಹೆಂಗೆ ಹೇಳಿ? ಅದು ನಮ್ಮ ನೆಂಟ್ರಾಗಿದ್ಕೊಂಡು. ನೋಡವ, ಮನೆಗೆ ಬಂದು ಮಾಡ್ಕೊಡ್ತೀಯ ನೀನು, ಆವಾಗ ನಾನು ಏನು ಬೇಕಾದ್ರೂ ತಿಂತೀನಿ, ಯೋಸ್ ಬೇಕಾದ್ರೂ ತಿಂತೀನಿ. ಅದು ಬಿಟ್ಬಿಟ್ಟು ನೀನು ಹಿಂಗೆಲ್ಲನೂ ಅಂಗಡಿ ವ್ಯಾಪಾರ ವ್ಯವಹಾರದಾಗೆಲ್ಲನೂ ನೆಂಟ್ರ ಸಂಬಂಧ ಅಂತ ಇಟ್ಕೊಂಡ್ರೆ ಬಿಸ್ನೆಸ್ ಮಾಡೋಕ್ಕಾಯ್ತದ? ಒಂದು ಯೋಚನೆ ಮಾಡು, ನಿಮ್ಮ ಅತ್ತೆಗೂ ದುಡ್ಡು ಕೊಟ್ಬಿಟ್ಟೆ ನೀನು ಕೊಡ್ಬೇಕು ನೀನು ಕಾಸ. ಸರಿನಾ? ಕಾಸು ಇಸ್ಕೊಂಡೆ ಕೊಡ್ಬೇಕು ನೀನು ಎಗ್ ರೈಸ್ಗೆ, ಸರಿನಾ? ಅಯ್ಯೋ ಅದು ಹಂಗಲ್ಲ ಆಂಟಿ. ಹಂಗೂ ಅಲ್ಲ ಹೆಂಗೂ ಅಲ್ಲ. ನನ್ನ ಹತ್ರ ಕಾಸು ಇಸ್ಕೊತೀನಿ ಅಂದರೆ ತಿಂತೀನಿ, ಇಲ್ಲ ಅಂದರೆ ನಾನು ತಿನ್ನಕ್ಕಿಲ್ಲ. ಸರಿ ಆಯಿತು, ಇಸ್ಕೊಂತೀನಿ ಬಿಡಿ. ಎಷ್ಟು ಪ್ಲೇಟ್ ಮಾಡಲಿ? 1 ಪ್ಲೇಟ್ ಇಲ್ಲೇ ಕೊಡು, ಇನ್ನು 3 ಪ್ಲೇಟ್ ಪಾರ್ಸಲ್ ಮಾಡಮ್ಮ ಸಾಕು. ಸರಿ ಆಂಟಿ. ಏನು ಪರವಾಗಿದ್ದೇನಮ್ಮ? ಏನು ಕಷ್ಟ ಆಯ್ತಿಲ್ವಾ? ಇಲ್ಲ ಆಂಟಿ, ಏನು ಕಷ್ಟ ಆಯ್ತಿಲ್ಲ. ಎಗ್ ರೈಸ್ ಮಾಡಿದ್ರೆ ನಮ್ಮ ಮನೆಗೆ ನಾನೇ ಫೇಮಸ್ಸು. ಮೊದಲು ಭಾಳ ಎಗ್ ರೈಸ್ ಎಲ್ಲ ಮಾಡ್ತಾ ಇದ್ದೆ. ಅದಕ್ಕೆ ನಾನು ಈ ಅಂಗಡಿನೇ ಇಟ್ಕೊಂಡಿದ್ದು. ಪಟ 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 ಅಂತ ಮಾಡಾಕ್ಬಿಡ್ತೀನಿ. ಪೊದ್ದು ಡಾರ್ಲಿಂಗ್ ಘಮ 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 ಅಂತ ಐತೆ. ಪಾರ್ಸಲ್ ಒಂದು 4 ಪ್ಲೇಟ್ ತಗೋಬೇಕಿತ್ತು. ಸುಮ್ಮನಿರು ಭೈರವ, ಒಬ್ಬೊಬ್ಬಳೆ ಮಾತಾಡ್ತೀನಿ ಅಂತ ಲೂಸ್ ಅನ್ಕೊಬಿಡ್ತದೆ. ಈಗ ನಿಂಗೆ ಎಷ್ಟು ಬೇಕೋ ಅಷ್ಟು ನೀನೇ ತಿನ್ನಿವಂತೆ. ಆಂಟಿ, ನಿಮ್ಮ ಮಕ್ಕಳು ಎಲ್ಲ ಚೆನ್ನಾಗವ್ರಾ? ಹ್ಞೂ ಕಣಮ್ಮ, ಬಂಗಾರದಂಗವ್ರಿ, ಚೆನ್ನಾಗವ್ರ. ಅವ್ರಿಗೇನಂತೆ? ಅಲ್ಲ, ಒಬ್ಳೆ ಮಾಡ್ತಿದ್ದೀಗಲ್ಲ, ನಿಮ್ಮ ಅತ್ತೆನೋ ಇಲ್ಲ ನಿನ್ನ ಗಂಡನೋ ಯಾರನ್ನ ಕರ್ಕೊಂಬಿಟ್ಟು ಬರಬೇಕು ತಾನೇ? ಇಲ್ಲ ಆಂಟಿ, ಅತ್ತೆ ಬರಲ್ಲ ಅಂತ ಹೇಳಿದ್ರು. ನನ್ನ ಗಂಡ ಬೆಂಗಳೂರು ಕಡೆ ಕೊಂಟೋಗ್ಬಿಟ್ಟವ್ನು. ಅಲ್ಲೇ ಕೆಲಸ ಮಾಡೋದೇನೋ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟವ್ನಿ. ಅಂತಾನೆ ಏನು ಮಾಡಲಿ ಆಂಟಿ, ನಾನು ಒಬ್ಳೇನೇ ಮಾಡಬೇಕಲ್ಲ, ಕಷ್ಟಪಡ್ಬೇಕಲ್ಲ. ತಗೊಳ್ಳಿ ಆಂಟಿ. ಆದ್ರೆ ನಿನ್ನ ಧೈರ್ಯನ ಮೆಚ್ಚಬೇಕು ಕಣವ. ಒಬ್ಳೆ ನಿಭಾಯಿಸಕ್ಕೆ ಅಂತ ತಯಾರಾಗೋಗ್ಬಿಟ್ಟಿದ್ಯಲ್ಲ, ಒಬ್ಳೇನೇನಿಯ ಹೆಂಗ್ ನಿಭಾಯಿಸ್ತೀಯ ಕಣವ ನೀನಂತನೂ. ದೇವ್ರು ಒಳ್ಳೇದು ಮಾಡಲಿ ಕಣವ, ಒಳ್ಳೇದು ಮಾಡಲಿ. ಏನಾರ ತೊಂದರೆ ಇದ್ರೂ ತಲೆ ಕೆಡಿಸ್ಕೊಬೇಡ. ನಂಗೆ ನಾನು ನೋಡ್ಕೊತೀನಿ, ಸರಿನಾ? ಕಷ್ಟವೋ ಸುಖವೋ ಏನಾರ ಇದ್ರೂ ಪಾಪ ನಿನ್ನ ಕಷ್ಟ ನೋಡಿ ನಂಗೆ ಅಯ್ಯೋ ಅನ್ನಿಸ್ತದೆ. ಆಂಟಿ, ನಾವು ಬಡವರೇನಿ, ಆದರೂ ಕಷ್ಟಪಡ್ಬೇಕಲ್ವೇ? ಕಷ್ಟಪಟ್ಟು ಜೀವನ ಮಾಡ್ಬೇಕಲ್ವೇ? ಏನು ಮಾಡೋಕ್ಕಾಗಿಲ್ಲ. ಈಗ ಕಷ್ಟಪಡಲಿಲ್ಲ ಅಂದರೆ ಆಯ್ತದೆ? ಮಾಡಲೇಬೇಕಲ್ವ, ಕಷ್ಟಪಡಲೇಬೇಕಲ್ವ? ಅಯ್ಯೋ ಬಿಡಿ ಆಂಟಿ, ಇನ್ನು 4 ಪ್ಲೇಟ್ ಏನೇ ಮಾಡ್ಕೊಡ್ತೀನಿ ಇರಿ. ಎಗ್ಗೆಲ್ಲ ಶಾನೆ ಹೊಡೆದಾಕ್ಬಿಟ್ಟು ಈಗ 1 ಪ್ಲೇಟ್ ನನಗೋಸ್ಕರ ನೀವು ಇದನ್ನು ಫ್ರೀಯಾಗಿ ತಿನ್ನಲೇಬೇಕು. ಇನ್ನು 4 ಪ್ಲೇಟಿಗೆ ಮಾತ್ರ ನೀವು ಕಾಸು ಕೊಡಿ ನನಗೆ, ಸರಿನಾ? ಪ್ಲೀಸ್ ಆಂಟಿ. ಸರಿ ಕಣಮ್ಮ, ಆಯಿತು. ಅಯ್ಯೋ ಏನಮ್ಮ ನೀನಂತೂ ಹಿಂಗೆ ಜಾಸ್ತಿ ಒಳ್ಳೆಲಾಗಿದ್ರೆ ಇಲ್ಲಿ ತುಳಿದು ಬಿಡ್ತಾರೆ, ಹುಷಾರು. ಪೊದ್ದು ಡಾರ್ಲಿಂಗ್, ಅವಳು ಊರು ಬಜಾರಿನೇನೆ. ನಿನ್ನ ಹತ್ರ ಅಷ್ಟೇನೆ ಇಷ್ಟು ಸೈಲೆಂಟು. ಸರಿ ಸರಿ ಮಾಡಮ್ಮ, ಮಾಡು ಮಾಡು. ನಮ್ಮ ಮಾವ ಹೇಳ್ದಂಗೆ ಏನಿಯಾ, ಈ ಆಂಟಿ ತುಂಬ ಒಳ್ಳೆಯವರು. ಪೊದ್ದು ಡಾರ್ಲಿಂಗ್ ಘಮ 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 ಅಂತೈತೆ. ನಾನು ಫಸ್ಟ್ ಬಾಯಿಗೆ ಹಾಕತ್ತೀನಿ. ಅರೆ ಚೀಯ, ಬಾಯಿಗೆ ಹಂಗೆ ಹಂಗೆ ನೀರು ಬರ್ತೈತೆ. ಫಸ್ಟ್ ನಾನು ತಿಂತೀನಪ್ಪ. ಸುಮ್ಕೆ ತಿನ್ನು.